ನಮಸ್ಕಾರ. ಮುಖ್ಯಾಂಶಗಳು. ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯತ್ತ ಹೆಜ್ಜೆ, ರಫ್ತು ಪ್ರಮಾಣ 2400 ಕೋಟಿ ರೂಪಾಯಿಗಳಿಗೆ ಹೆಚ್ಚಳ, ಸಚಿವ ರಾಜನಾಥ್ ಸಿಂಗ್. ಬ್ರಿಕ್ಸ್ ಕೃಷಿ ಸಚಿವರ 15ನೇ ಸಭೆ, ಎಲ್ಲರನ್ನೊಳಗೊಂಡ ಸಮಾನ ಮತ್ತು ಸುಸ್ಥಿರ ಕೃಷಿಗೆ ಭಾರತ ಬದ್ಧ, ಶಿವರಾಜ್ ಸಿಂಗ್ ಚೌಹಾಣ್. ಪ್ರಧಾನಿ ನರೇಂದ್ರ ಮೋದಿ ಭಾಷಣಗಳ ಸಂಕಲನ ಸಂಸ್ಕೃತಿ ಕಾ 5ವಾ ಅಧ್ಯಾಯ ಪುಸ್ತಕ ಬಿಡುಗಡೆ, ಆಧ್ಯಾತ್ಮಿಕ ಮೌಲ್ಯ ಸಂರಕ್ಷಣೆ ಪ್ರಯತ್ನಕ್ಕೆ ಶ್ಲಾಘನೆ. ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಜಾವೆಲಿನ್ ಸ್ಪರ್ಧೆಯಲ್ಲಿ ಭಾರತದ ಹಿಮಾಂಶು ಜಾಕರ್ಗೆ ಸ್ವರ್ಣ. ವಾರ್ತೆಗಳ ವಿವರ. ಆಮದುಗಳನ್ನು ಗಮನಾರ್ಹವಾಗಿ ತಗ್ಗಿಸುವುದರ ಜೊತೆಗೆ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಭಾರತ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯತ್ತ ಸ್ಥಿರವಾಗಿ ಪ್ರಗತಿ ಸಾಧಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಛತ್ರಪತಿ ಸಂಭಾಜಿನಗರದಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ವಿಚಾರ ಸಂಕಿರಣದಲ್ಲಿ ಅವರು ಪ್ರಸ್ತುತ ದೇಶದಲ್ಲಿ 500ಕ್ಕೂ ಹೆಚ್ಚು ರಕ್ಷಣೆಗೆ ಸಂಬಂಧಿಸಿದ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ, ಇದು ದೇಶೀಯ ರಕ್ಷಣಾ ಉದ್ಯಮದ ಬಲವಾದ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ದೇಶ ಪ್ರಸ್ತುತ ತನ್ನ ರಕ್ಷಣಾ ಉಪಕರಣಗಳನ್ನು ರಫ್ತು ಮಾಡಲು ಆರಂಭಿಸಿದೆ. ರಫ್ತಿನ ಪ್ರಮಾಣ 600 ಕೋಟಿ ರೂಪಾಯಿಗಳಿಂದ 2400 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. डिफेंस प्रोडक्शन के मामले में भी सेल्फ रिलायंट बनाने के लिए हम लोग पूरी तरह से कमिटेड हैं. आप लोगों को इस बात की जानकारी होगी कि 2014 में जब हमारी गवर्नमेंट आई थी, उस समय एक्सपोर्ट जो भारत से होता था दुनिया के दूसरे देशों में, वो अप्रॉक्सीमेटली 600 करोड़ का होता था. आज हम वो अप्रॉक्सीमेटली 24,000 करोड़ तक ले गए हैं थोड़े ही समय में. हमारा टारगेट है कि 2029-2030 तक हम इसको 50,000 करोड़ तक ले जाएंगे. और मैं कहना चाहता हूं हमारा टारगेट ही नहीं है बल्कि ಹೇಗೆ ಮಾಡೋದು. ಇದು ಸ್ಯಾಂಡ್ ಬ್ಯಾಗು. ಈ ಒಂದೊಂದು ಬ್ಯಾಗು ಸುಮಾರು 8 ರಿಂದ 9 kg. ಈ ನೆತ್ತಿಯ ಭಾಗದಲ್ಲಿ ಇದಕ್ಕೆ ಹೀಗೆ ಪ್ರೆಸ್ ಮಾಡಿ ಹಿಡೋದ್ರಿಂದ ಒಂದು ಅವ್ರಿಗೆ ಆರಾಮ ಅನಿಸುತ್ತೆ, ಯಾವುದೇ ಒತ್ತಡ ಇರೋಲ್ಲ, ಯಾವುದೇ ಚಿಕಿತ್ಸೆ ಇರಲಿ, ಅದಕ್ಕೆ ಮಾನಸಿಕ ಒತ್ತಡವೇ ಕಾರಣ. ನೋಡಿ, ಈಗ ಈ ಭಾಗ ಯಾವುದೇ ಒತ್ತಡ ಇರೋಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಕೆಲವರಿಗೆ ಸೊಂಟದ ಭಾಗದಲ್ಲಿ ತೊಂದರೆ ಇರುತ್ತೆ. ಈ ಪೊಸಿಷನ್ಗೆ ಬಂದ ತಕ್ಷಣ ಅವ್ರಿಗೆ ಅದಕ್ಕೆ ಇನ್ನು ಸ್ವಲ್ಪ ಇನ್ನೊಂದು ಬೋಲ್ಸ್ಟರ್ನ ಕೊಟ್ಟು ಈಗ ಇದಕ್ಕೊಂದು ಮರಳು ಬ್ಯಾಗ್ನ ಇಟ್ಟರೆ ಅವ್ರಿಗೆ ಆಸನ ಮಾಡೋದು ಸುಲಭವಾಗಿ ಆಗುತ್ತೆ, ಯಾವುದೇ ಒತ್ತಡ ಇಲ್ಲ. ಹೃದಯ ಭಾಗ ಕಂಪ್ಲೀಟ್ ಮೇಲೆ ಎತ್ತಲ್ಪಟ್ಟಿದೆ. ಸೊ ಇದು ಹಾಕೋದ್ರಿಂದ ಅವ್ರಿಗೆ ಫಸ್ಟು ಆರಾಮ ಅನಿಸುತ್ತೆ, ಕಾಯಿಲೆ ಇರೋದೇ ಗೊತ್ತಾಗಲ್ಲ. ಈ ಆಸನ ಇಷ್ಟೊಂದು ಅಂದರೆ ಈ ಬ್ಯಾಗ್ ಎಲ್ಲ ತಾವು ನಾನು ಆಗಲೇ ಹೇಳ್ದಂಗೆ ಇದನ್ನ ಒಂದು ಮರಳು ಬ್ಯಾಗು, ಅದಕ್ಕೆ ಸಪ್ರೇಟ್ ಅದಾಗೆ ಒಂದು ತಯಾರಿ ಮಾಡಿಸಿರೋದ್ರಿಂದ ನಿಧಾನಕ್ಕೆ ಅದನ್ನು ಒಂದೊಂದೇ ಕೇಳಿಕೊಂಡು ಅವ್ರಿಗೆ ಸೊಂಟದಲ್ಲಿ ಒತ್ತಡ ಇದೆಯಾ, ಭುಜದಲ್ಲಿ ಒತ್ತಡ ಇದೆಯಾ ಅಂತ ಅವ್ರಿಗೆ ಕೇಳಿಕೊಂಡು ಒಂದೊಂದೇ ಪ್ರಾಪ್ಸ್ನ ಬಳಸಿ ಮಾಡೋದು. ಇದನ್ನೇ ಇನ್ನೊಂದು ಸುಲಭ ರೀತಿಯಲ್ಲಿ ಅಂದರೆ ನಾವು ಪ್ರತಿನಿತ್ಯ ಯೋಗಾಸನ ಮಾಡೋದ್ರಿಂದ ಇದೇ ಆಸನವನ್ನು ಈಗ ತೋರಿಸ್ತೀವಿ. ನಿಧಾನಕ್ಕೆ ಸೊಂಟ ಮೇಳಕ್ಕೆ ನೋಡಿ. ಈ ಆಸನಕ್ಕೆ ಇದು ಎಲ್ಲರ ಕೈಯಲ್ಲೂ ಆಗೋಲ್ಲ. ಒಂದೊಂದು ಈ ಆಸನವನ್ನ ಈಗ ಅಲ್ಲೇ ನಾವು ಪ್ರಾಪ್ಸ್ ಕೊಟ್ಟು ಮಾಡಿರೋದು. ಸೊ ಈ ಆಸನ ಎಲ್ರಿಗೂ ಆಗಲ್ಲ. ಹಾಗಾಗಿ ಯಾರಿಗೆ ಕೆಲವೊಂದು ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ, ಇದು ಈ ಆಸನವನ್ನ ಎಲ್ಲರೂ ಮಾಡ್ಬೋದು 8 ವರ್ಷದಿಂದ 80 ವಯಸ್ಸುವರೆಗೂ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಾಪ್ಸ್ನ ಬಳಸಿ ಮಾಡೋದ್ರಿಂದ ನಿಮಗೆ ಹೃದಯ ಕಾಯಿಲೆಯಿಂದ ಗುಣಮುಕ್ತರಾಗ್ತೀರಿ. ರಿಲೀಸ್.
ಈಗ ಇವ್ರಿಗೆ ನಿಧಾನಕ್ಕೆ ಆ ಒಂದೊಂದೇ ಪ್ರಾಪ್ಸ್ನ ರಿಲ್ಯಾಕ್ಸ್ ಮಾಡಿ ಈ ತೆಗೆಯುವಾಗಲೂ ನಿಧಾನಕ್ಕೆ ತೆಗಿಬೇಕು. ಕಾಲನ್ನ ಮಡಚಿ, fold the legs, slowly drop, stretch your legs straight, slowly drop, stretch your legs.